ಗೈಸ್ ಇದು ಫೈನಲಿ ನನ್ ಮೊಟೋಲಾಗ್ ಸೆಟಪ್ ಐತ್ ನೋಡ್ಕೋರಿ. ಎಲ್ಲಾರು ಬಹಳಷ್ಟು ಜನ ಡಿ ಎಂ ಮಾಡಿದ್ರಿ, ಬೈ ನಿಮ್ದ ಮೊಟೋಲಾಗ್ ಸೆಟಪ್ ಹೇಳ್ರಿ ಅಂತಂದ. ಬೈ ಇದು ನಂದು ಪೂರಾ ಮೊಟೋಲಾಗ್ ಸೆಟಪ್ ಐತ್ರಿ. ಇದು ಯಾಕ ಲಾಸ್ಟ್ ಹೇಳ್ತೇನೆ ನಿಮ್ಗ. ಗೈಸ್ ನಿಮ್ಗ ಆಕ್ಚುಲಿ ಮೊಟೋಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರ ಮೊದ್ಲೊಂದು ಬೈಕ್ ಬೇಕ್ರಿ. ಇಲ್ಲಿ ಬೈಕ್ ತೋರ್ಸಕ್ ಆಗೋದಿಲ್ಲ ನಿಮ್ಗ, ಅದ್ರ ಸಂಬಂಧ ನಾ ಕೀ ತೋರ್ಸಾಕತ್ತೇನ್ರಿ. ಇದು ನನ್ನ ಬೈಕಿನ ಕೀ ಐತಿ. Insta360 ಲೆನ್ಸ್ ತರಿಸಿದೆ ಗೈಸ್. ಲೆನ್ಸ್ ಇದು ಬೇಕರಿ ಬಾಳ ಅವಶ್ಯಕತೆ ಐತಿ. X3 ಗೆ ಹೇಳ್ತೇನೆ. ಈ ಅಡಾಪ್ಟರ್ ಗೈಸ್ 2000 ರೂಪಾಯಿ ಇದೆ. ಇದನ್ನ ತಗೊಳ್ಬೇಕಾದ್ರೆ ಕಣ್ಣ ನೀರ್ ಬಂದ್ ಕರೆ ಹೇಳ್ತೇನೆ ನಾನ್ ಯೂಸ್ ಮಾಡೋದು Insta360 X3 ರೀ. ಡಿಜಿಟೆಕ್ ಮೈಕ್ ರೀ ಗೈಸ್. ಹಾಗೆ ಉಲ್ಟಾ ಹಿಡಿದಿದ್ದೆ, ಕರೆಕ್ಟ್ ಹಿಡಿಯತೀನಿ. ನಂದು ಡಿಜಿಟೆಕ್ ಮೈಕ್ ರೀ ಗೈಸ್. ಆಮೇಲೆ ಏನ್ ಹೇಳ್ಬೇಕಂದ್ರ, ನೀವು X3 ಅದು ಎಲ್ಲ ಯೂಸ್ ಮಾಡಾಕತ್ತೀರಿ ಅಂದ್ರ ಮೈಕ್ ಅಡಾಪ್ಟರ್ ಕಂಪಲ್ಸರಿ ಬೇಕ್ರಿ. X2 X3 ಗೆ ಮೈಕ್ ಅಡಾಪ್ಟರ್ ಇಲ್ಲಂಗ ಮೈಕ್ ಕನೆಕ್ಟ್ ಆಗೋದಿಲ್ಲ. ಅದನ್ನ ನಾನು ಮೈಕ್ ಅಡಾಪ್ಟರ್ ತಗೊಂಡಿನಿ. ಮೈಕ್ ಅಡಾಪ್ಟರ್ ನನ್ಗೆ ಇಷ್ಟು ದೊಡ್ಡ ಕ್ಯಾಮ್ರಾ ತಗೊಳ್ಬೇಕಾದ್ರೆ 26,000 ಏನೋ ಕೊಟ್ಟೇನ್ರಿ. ಇಷ್ಟು ನನಗೆ 26,000 ಕೊಟ್ರೆ ಬೇಜಾರಾಗಿಲ್ರಿ ಕ್ಯಾಮ್ರಾಗ. ಬಟ್ ಇವ್ನು 2,000 ರೂಪಾಯಿ ಬರೀ ಇದು ಈ ಅಡಾಪ್ಟರ್ ಕೊಟ್ಟು ಬೇಜಾರಾಗಿನ. ಯಾಕಂದ್ರೆ ನೋಡಕ್ ನೋಡ್ರಿ ಏಟ್ ಐತಿ. ಆಮೇಲೆ ನೀವು X3 ಏನ್ರ X2 ಏನ್ರ ತಗೊಂಡಿದ್ರಿ ಅಂದ್ರೆ ನೀವ ತಗೋಬೇಕಾಗತ್ರಿ ಲೆನ್ಸ್. 600 ರೂಪೀಸ್ ಇದಕ್ಕೆ ನಾನು ಲೆನ್ಸಿಗೆ ಕೊಟ್ಟೇನಿ. ಎಕ್ಸ್ಪಲ್ಸ್ 200 ನನ್ನ ಬೈಕಿನ ಕೊಟ್ಟಾಗ ಇದಕ್ಕೆ 2,500 ಅಂತಂದ್ರ. ಆಮೇಲೆ ಅವ್ರೇನೋ ಒಂದು ನಾರ್ಮಲ್ ಹೆಲ್ಮೆಟ್ ಕೊಡಾಕತ್ತಿದ್ರು, ಜಾಕೆಟ್ ಕೊಡಾಕತ್ತಿದ್ರು. ಅವೆಲ್ಲ ಏನ್ ಬ್ಯಾಡ್ರಿ, ನೀವ ಇಟ್ಕೋರಿ ಅಂದ. ಇದೇನೋ ಸ್ವಲ್ಪ ಮ್ಯಾನೇಜರ್ಗೆ ಏನೋ ಮಾತಾಡಿ ನಾ ಈ ಹೆಲ್ಮೆಟ್ ನ ಅದ್ರ ಕೂಟ ಫ್ರೀ ತಗೊಂಬಂದೆ. ನೀವು ಉಳ್ಕಿದ್ ಎಲ್ಲ ಕ್ಯಾನ್ಸಲ್ ಮಾಡೇನ ನಾ ಈ ಹೆಲ್ಮೆಟ್ ಸಂಬಂಧ. ಯಾಕಂದ್ರ ಈ ಬೈಕಿಗೆ ಈ ಹೆಲ್ಮೆಟಿನ ಕಲರ್ಗೆಲ್ಲ ಮ್ಯಾಚ್ ಆಗತ್ರಿ. ಹಿಂಗಾಗಿ ನಾ ಇದನ್ನ ತಗೊಂಡ್ ಬಂದೀನಿ. ಆಕ್ಚುಲಿ ಇದು ಮೌಂಟ್ ಏನೈತಲ್ಲ, ನಾನು ಆನ್ಲೈನ್ಯಾಗ ಆರ್ಡರ್ ಮಾಡಿದ್ದೆ. ಇದು ಮೊಬೈಲ್ದು ಮತ್ತೆ ಕ್ಯಾಮ್ರಾದ್ ಕೂಡ ಬರುತ್ತ್ರಿ ನಿಮ್ಗೆ. ಗೋಪ್ರೋ, Insta360, ಆಮೇಲೆ ನಿಮ್ಗ ಮೊಬೈಲ್ಗೆ ಒಂದೇ ಮೌಂಟ್ ಬರುತ್ತೆ. ಇನ್ನು 2,500 ಏನೋ 300 ರೂಪಾಯಿ ಐತ್ರಿ ಮೌಂಟಿಗೆ. ನಿಮ್ಗೆ ಆರಾಮಾಗಿ ಆನ್ಲೈನ್ ಅಲ್ಲಿ ಸಿಗುತ್ತಾ. ಆಮೇಲೆ ಸೆಟ್ ಮಾಡೋಣ ಅಂತ ಬರ್ರಿ ಗೈಸ್. ಇದ ಡಿಜಿಟೆಕ್ ಮೈಕ್. ಇದಕ್ ನಾನು 3,500 ಏನೋ 4,000 ಈ ಮೈಕಿಗೆ ಕೊಟ್ಟೆ ನಾನು ಅವಾಗ ಒಂದ್ 6 ತಿಂಗಳದ ಹಿಂದ. ಇದಕ್ಕೆ ನಾವು ಮೊದ್ಲ Insta360 ಕೇಸ್ ಹಾಕೊಳ್ಳನ್ರಿ. ಇದ ಕಟ್ ಆಗೈತ್ರಿ ಗೈಸ್. ಇವಾಗ ತೆಗ್ಯಾಕ್ ಹೋಗಿ ಸ್ವಲ್ಪ ಸಮಾಧಾನ ಮಾಡ್ಕೊರಿ. ನಿಮ್ಗೆ ಇವೆಲ್ಲ ಮೌಂಟ್ ಜೊತೆನ ಬರ್ತಾವ. ಇವೇನ್ ಪಾಣ ಟೂಲ್ಸ್ ಏನ್ ಹೇಳ್ತೇವಲ್ಲ ಇವೆಲ್ಲ, ಇವ್ನ ನೀವು ಏನ್ ಮಾಡ್ಕೋಬೇಕು, ಜಸ್ಟ್ ಹಾಕೊಂಡು ಹಿಂಗೆ ತಿರ್ಗಿಸ್ಕೊಂಡು ಸ್ಟ್ರೇಟ್ ಮಾಡ್ಕೊಡ್ರಿ. ಅಂದ್ರೆ ನಿಮ್ಗ ಕರೆಕ್ಟ್ ಇಲ್ಲಿ ನಿಮಗ್ ಇದು ಸಿಗತ್ತ. ನೀವು ಇದ್ರ ಕುಟಾಗೆಲ್ಲ ಕೊಡ್ತಾರ್ರಿ ಅವು ಟೂಲ್ಸ್, ಪಾನಾಗಿನ ಟೈಟ್ ಮಾಡೋವ. ಅದನ್ನ ನಾನು 1 ಟೈಮ್ ಟೈಟ್ ಮಾಡಿ ಇಟ್ಬಿಟ್ಟೇನಲ್ಲ, ಅವೆಲ್ಲೋ ಇಟ್ಟೇನಿ, ಸಿಗಾಕತ್ತಿಲ್ಲ. ತಿನ್ಕ್ಬೇಕ್ರಿ ಗಾಯ್ಸ್ ಎಲ್ಲದಕ್ಕೂ ಜೀವನದಾಗ. ಎಸ್ ಓಕೆ. ಈ ಸದ್ಯಕ್ಕೆ ಇದರಿ ಟೂಲ್ಸ್, ಸಾರಿ ಹಂಗೆಲ್ಲ ಯಾರು ಮಾಡಕ್ ಹೋಗ್ಬೇಡ್ರಿ. ಆಮೇಲೆ ಗಾಯ್ಸ್ ಇದಕ್ಕೆ ನಾವೀಗ ಮೈಕ್ ಸೆಟ್ ಮಾಡನ್ರಿ. ಮೈಕ್ ನಮ್ದು ಫೈನಲಿ ಡಿಜಿಟೆಕ್ ಮೈಕ್, ಓಕೆನಾ. ಡಿಜಿಟೆಕ್ ಮೈಕ್ ಇದು ಟ್ರಾನ್ಸ್ಮಿಟರ್ ಐತ್ರಿ. ರಿಸೀವರ್ ನಾನು ಮೊಬೈಲ್ಗೆ ಹಾಕೇನಿ. ಆಕ್ಚುಲಿ ನಿಮ್ಗೆ ಅಷ್ಟ ತೋರಿಸ್ತೇನೆ ನಾನು ಈಗ. ಅಂದ್ರೆ ನನ್ನ ಮೈಕ್ ಯೂಸ್ ಆಗಾಕತ್ತೈತಿ. ಜಸ್ಟ್ ಇದು ರಿಸೀವರ್ ಅನ್ಕೊಳ್ರಿ. ರಿಸೀವರ್ ಅಲ್ಲಿ ಐತಿ. ಬಟ್ ಈಗ ರಿಸೀವರ್ನ ಇಲ್ಲಿ ಹಾಕ್ರಿ. ರಿಸೀವರ್ ಇದಕ್ಕೆ ಹಾಕಿರಿ ಅಂದ್ರೆ ಇದು ಮೈಕ್ ಕನೆಕ್ಟರ್ ಏನೈತಲ್ಲ, ನಿಮ್ಗೆ ಇದು ಮೈಕಿನ ಜೋಡಿನ ಬರುತ್ತ. ನೀವು ಡಿಜಿಟೆಕ್ ಯಾವ್ದ ಮೈಕ್ ತಗೊಳ್ರಿ, ಮೈಕಿನ ಜೊತೆ ಇದು ಒಂದು ಕನೆಕ್ಟರ್ ನಿಮ್ಗೆ ಬರುತ್ತ. ಇದನ್ನ ನೀವು ಸೀದಾ ಅಡಾಪ್ಟರ್ಗೆ ಹಾಕೋರಿ. ಅಡಾಪ್ಟರ್ಗೆ ಹಾಕೊಂಡು ಸೀದಾ ಮೈಕ್, ಹೌದಾ, ಇಲ್ಲ ಐತಲ್ಲ. ಓಯ್ಯೋ, 1 ಮಿನಿಟ್ ಗಾಯ್ಸ್. ಓಕೆನಾ, ಸೆಟಪ್ ಆಯ್ತು. ಬಟ್ ನಾನು ವೈರ್ ಇಲ್ಲಿ ಮೈಕ್ ಹಾಕಿದೆ ಅಂದ್ರೆ ಹಿಂಗಾಯ್ಸ್ ತಗೊಂತೇನ್ರಿ, ಹೈಡ್ ಆಗತ್ತ. ನಿಮ್ಗೆ Insta360 ಇಲ್ಲಿ ಏನ ಬರ್ಲಿ, ಈ ಜಗದಾಗ, ಹೌದಾ, ಇಲ್ಲೇನ್ ಸೈಡಿಗೆ ಕಾಣ್ತದಲ್ಲ ನಿಮ್ಗ, ಈ ಜಗದಾಗ ಏನ ಬಂದ್ರು ನಿಮ್ಗ ಕಾಣೋದಿಲ್ಲ. ಯಾಕಂದ್ರೆ ಈ ಕಡೆ ಕ್ಯಾಮ್ರಾ ಇರೋದ್ರಿಂದ ಫೋಕಸ್ ಏನ್ರಪ್ಪ ಅಂತಂದ್ರ ಒಂಥರ ಈ ಲೆಕ್ಕದಾಗ ಬೀಳಿದೆ ನಿಮ್ಗೆ ಫೋಕಸ್, ಹೌದಾ ಗೈಸ್. ಫೈನಲಿ ನಿಮ್ಗೆ ಈ ಮೌಂಟ್ ಕೊಟ್ಟಾಗ ಒಂದು ಬೋಲ್ಟ್ ಕೊಟ್ಟಿರ್ತಾರ. ಜಸ್ಟ್ ಈ ಬೋಲ್ಟ್ ಅನ್ನ ಹಾಕಿ ಕ್ಯಾಮ್ರಾನ ಸೆಟಪ್ ಮಾಡೋದು ಗೈಸ್. ಫೈನಲಿ ಸೆಟ್ ಆಯ್ತ್ರಿ. ನಿಮಗೆ ನೋಡ್ರಿ, ನಿಮ್ಗೆ ಹಾಕಿ ತೋರಿಸ್ತೀನಿ ಹೆಂಗ ಕಾಣ್ತತಿ ಫ್ರಂಟ್ ವ್ಯೂ ಅಂತಂದ. ಈ ತರ ಕಾಣ್ತೈತಿ. X3 ನಾ ಯಾಕೆ ತಗೊಂಡಿದ್ದೆ ಅಂದ್ರೆ ರಿಯಾಕ್ಷನ್ ವಿಡಿಯೋ ತಗೊಂಡಿದ್ದೆ. ಅಂದ್ರೆ ಫ್ರಂಟ್ ಹ್ಯಾಂಡಲ್ಗೆ ಮೌಂಟ್ ಮಾಡಿ ರಿಯಾಕ್ಷನ್ ವಿಡಿಯೋ ಸಾಂಗ್ ಹಾಕಿ ಮಾಡ್ಬೇಕಂತ ಮಾಡಿದ್ದೆ ಗೈಸ್. ಯಾವ್ದೋ ಒಂದು ವಿಡಿಯೋ ಮಾಡಿದೆ ಜಸ್ಟ್ ನಾನು ಅದನ್ನ ಹಂಗ ಒಂದು ಬಸ್ಸಿಂದ, ಡಬಲ್ ಡೆಕ್ಕರ್ ಬಸ್ಸಿಂದ, ಅದು ವೈರಲ್ ಆಗಿಬಿಡ್ತ. ಹಿಂಗಾಗಿ ನಾನು ಇದನ್ನ ಕಂಟಿನ್ಯೂ ಮಾಡೇನ್ರಿ. ಇದು ಬ್ಯಾರೆ ಹೆಲ್ಮೆಟ್ಗೆ, ನಿಮ್ಗ ನಾರ್ಮಲ್ ಹೆಲ್ಮೆಟ್ಗೆಲ್ಲ ನಿಮ್ಗೆ ಸೆಟ್ ಆಗುತ್ತೆ. ಬಟ್ ಆಫ್-ರೋಡ್ ಹೆಲ್ಮೆಟ್ಗೆ ಸೆಟ್ ಆಗೋದಿಲ್ಲ. ಬಟ್ ನಾ ತಗೊಂಡ್ಬಿಟ್ಟೇನಿ, ಬ್ಯಾರೆ ಆಪ್ಷನ್ ಇಲ್ಲ ನನ್ನ ಕಡೆ. ಹಿಂಗಾಗಿ ನಾನು ಇದನ್ನ ಕಂಟಿನ್ಯೂ ಮಾಡೇನ್ರಿ. ಇಷ್ಟು ತ್ರಾಸ ಇದ್ರು ಇದ್ರಾಗ ಮಾಡಾಕತ್ತೀನಿ ವಿಡಿಯೋ. ಯಾಕಂದ್ರೆ ಇನ್ನೊಂದ್ ಏನ್ರ
ಕ್ಯಾಮ್ರಾ ತಗೊಂತಾನಂದ್ರ ಮನ್ಯಾಗ ನನಗ ಕಾಲಮರಿಗೆ ತಗೊಂತಾರೆ. ಹಿಂಗಾಗಿ ಗಾಯ್ಸ್ ಇಷ್ಟ ನಂದ ಸೆಟಪ್ ಐತಿ ಸದ್ಯಕ್ಕ. ಇದ್ರಾಗ ವಿಡಿಯೋ ಮಾಡತ್ತೀನಿ. ಆಮೇಲೆ ಇದ್ರದ್ದು ಏನ್ ನೀವು ರಿಸೀವರ್ ಹಾಕಿದ್ರಿ, ಟ್ರಾನ್ಸ್ಮಿಟರ್ ಅಂದ್ರೆ ಮೈಕ್ ಏನ್ ಇರುತ್ತಲ್ಲ, ಇದೇನ್ ಮೌಂಟಿಂದ ಏನ್ ಇದು ಹೋಗಿರ್ತಲ್ಲ ಒಳಗ, ಏನ್ ಕಟ್ಟಿರ್ತೇವಲ್ಲ ಮೌಂಟಿಂದ ಬೆಲ್ಟ್ ಇರುತ್ತಲ್ಲ, ಇದಕ್ಕ ನಾವು ಆರಾಮಾಗಿ ಬುಕ್ ಮಾಡ್ಬೋದು. ಕ್ಲಿಪ್ ಇರುತ್ತ, ಅದ ಕ್ಲಿಪ್ನ ಇಲ್ಲ ಐತಿ ನೋಡ್ರಿ. ಈ ಮೈಕಿಗೆ ಏನ್ ಇರುತ್ತಲ್ಲ ಕ್ಲಿಪ್ ಇರುತ್ತ, ಈ ಮೈಕಿಗೆ ಕ್ಲಿಪ್ ಐತಿ, ಹೌದಾ? ಈಗ ಕಾಣ್ತೈತಿ ನೋಡ್ರಿ. ಈ ಕ್ಲಿಪ್ನ ನಾನು ಇದು ಮೌಂಟಿಂದ ಏನ್ ಹೋಗಿರ್ತತಲ್ಲ, ಈ ಮೈಕಿನ ಕ್ಲಿಪ್ನ ಸೀದಾ ಅದಕ್ಕೆ ಹಾಕ್ತೇನ್ರಿ guys. ಹಿಂಗಾಗಿ ವಾಯ್ಸ್ ಕ್ಲಿಯರ್ ಬರ್ತೈತಿ. ಆಮೇಲೆ ವೈಸರ್ನ ಯಾವಾಗ್ಲೂ ಲಾಗ್ ಮಾಡ್ಬೇಕಾದ್ರೆ ವೈಸರ್ನ ಕ್ಲೋಸ್ ಮಾಡಿ ಮಾತಾಡ್ರಿ. ಎಂತ ಮೈಕ್ ಇದ್ರು ನಿಮಗೂ ಗಾಳಿ ಸೌಂಡ್ ಬಂದ ಬರ್ತೈತಿ ಸ್ಪೀಡ್ ಅದು ಇದ್ದಾಗ. ಹಿಂಗಾಗಿ ಯಾವತ್ತಿದ್ರು ವೈಸರ್ ಹಾಕೊಂಡ ಮಾತಾಡ್ರಿ, ಕಾನ್ಫಿಡೆನ್ಸ್ ಜಾಸ್ತಿ ಆಕೈತಿ. ಹಾ, ವಾಯ್ಸು ಕ್ಲಿಯರ್ ಬರ್ತೈತಿ, ಮತ್ತೇನೈತಿ. ಆರಾಮ್ ಮಾಡ್ರಿ ಗಾಯ್ಸ್. ಗೈಸ್ ಇಷ್ಟ ಆಗಿದ್ರ ಪೇಜ್ ಫಾಲೋ ಮಾಡ್ಕೋರಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಅಂತ. ಬೈ ಬೈ ಗೈಸ್, ಲವ್ ಯು.